ಎಲ್ಲರಿಗೂ ನಮಸ್ಕಾರ. ನಿಮ್ಮ ಒಂದು ಬಿಮಾರಿ ಬರ್ತದೆ, ನಮಗೆಲ್ಲರಿಗೂ ಬಿಮಾರಿ ಬರ್ತದೆ. ನೆಗಡಿ ಅಂತ, ಕೆಮ್ಮಂತ, ಮತ್ತು ಕಾಮಣಿ ಅಂತ, ಉರಿ ಅಂತ, ಚಳಿ ಎಲ್ಲರಿಗೂ ಅದ. ನಾಯಿಗೂ ಅಷ್ಟೇ, ಬೆಕ್ಕಿಗೂ ಅಷ್ಟೇ, ಎಲ್ಲ ಪ್ರಾಣಿಗೆ, ನಮಗೆ ಎಲ್ಲರಿಗೊಂದು ಈ ಬಿಮಾರಿಗಳು ಪಕ್ಕಾ ಬರ್ತದೆ. ಆದರೆ ನಾವೊಂದು 3 ಟ್ರಿಕ್ ಹೇಳ್ತೀನಿ. ಯಾವ 3 ಟ್ರಿಕ್ ಬಂದರೆ ಚಳಿಗಾಲದಾಗ ಯೂಸ್ ಆಗೋ ಟ್ರಿಕ್. 1ನೇ ಟ್ರಿಕ್, ನೀವು ತುಳಸಿ, ಲವಂಗ ಮತ್ತು ಏನು ತೊಗೋತೀರಂದರೆ ತುಳಸಿ, ಲವಂಗ ಮತ್ತು ಅಜ್ವನ್ ತೊಗೊಂಡು ಚೆನ್ನಾಗಿ ಕುಟ್ಟಬೇಕು. ಕುಟ್ಟಿ ಆದಮೇಲೆ ಅದರಲ್ಲಿ 1 ಗ್ಲಾಸ್ ನಿಂತು ಹಾಕಿ ಅರ್ಧ ಗ್ಲಾಸ್ವರೆಗೆ ಕುದಿಸಿ ಕುಡಿಬೇಕು. ಅದು ನೆಗಡಿ ಕೆಮ್ಮು ಬರೋದಿಲ್ಲ. ನೆಕ್ಸ್ಟ್ ಬರ್ತದೆ ನುಗ್ಗಿಕಾಯಿ ಗಿಡ. ನಿಂಬಲ್ಲಿ ಇದ್ದರೆ ಸರಿ, ಇಲ್ಲಂದರೆ ಎಲ್ಲರ ಹೊರಗಿದ್ದರೆ ಆ ನುಗ್ಗಿಕಾಯಿ ಗಿಡ ತಪ್ಪಲು ತೊಗೊಳ್ಳಿ. ಅದ್ರಲ್ಲಿ ಭೀ ಸೇಮ್ ಪೊಸಿಷನ್, ಲವಂಗ ಹಾಕ್ಲಿಕ್ಕೆ ಬಿಡ್ರಿ, ಬರೀ ನುಗ್ಗಿಕಾಯಿ ತಪ್ಪಲು ಹರಿಯಿರಿ, ಹರಿದ್ರೊಳಗೆ ಹಾಕಿರಿ. ಹಾಕಾದ್ಮ್ಯಾಗ ಅದ್ರೊಳಗೆ 1 ಕಪ್ ನೀರಕ್ಕೆ ಅದು ಅರ್ಧ ಕಪ್ ಮಾಡ್ಕೊಳ್ಳಿ. ಅಲ್ಲಿಂದ ಕುಡಿಯಿರಿ. ಅಲ್ಲಿಂದ ಉರಿ ಬರೋದಿಲ್ಲ, ತಲೆನೋವು ಬರೋದಿಲ್ಲ. 3ನೇ ಟ್ರಿಕ್ ಹೇಳಾಗಿತ್ತು, ಪहिले ಸಬ್ಸ್ಕ್ರೈಬ್ ಮತ್ತು ಲೈಕ್ 2 ಮಾಡ್ಕೊಳ್ಳಿ. 3ನೇ ಟ್ರಿಕ್ ಐತಿ, ನಿಮಗೆ ಭಾಳ ಈಸಿ ಟ್ರಿಕ್ ಐತಿ. ಮುಂಜಾನೆ ಎದ್ದು 4 ಪೀಸ್ ಅಲಿವೇರಾ ತಿನ್ಕೊಳ್ಳಿ. ಮೊದಲು 1 ಅಲಿವೇರಾ ತೊಗೊಳ್ರಿ, ಕಟ್ ಮಾಡ್ಕೊಳ್ಳಿ. ಅದ್ರೊಳಗಿಂದೆಲ್ಲ ಜಿಲ್ಲಿ ತೊಗೊಳ್ಳಿ, 1 ಡಬ್ಬೆಗೆ ಮಾಡ್ಕೊಳ್ಳಿ. ದಿನ ಇದ್ರಪ್ಲೆ 1 ಗ್ಲಾಸ್ ಬಿಸಿ ನೀರು ಕುಡಿದು ಅಲಿವೇರಾ ನುಂಗಿ ಅಲ್ಲಿನಾದ್ಮೇಲೆ ನಿಮ್ಮ ಪ್ರೊಸೆಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕಂದರೆ ಈ ಚಳಿಗಾಲ ಮಳೆಗಾಲ ಅಂದರೆ ನಮಗೆ ಜೀವ ತುಂಬೋದು, ಹಾಗೆ ಜೀವ ವಾಪಸ್ ಬರೋದು. ಅಂದರೆ ಏನು ಹೇಳ್ಬೇಕನ್ನೋದು ಭೀ ಅಲ್ಲಿ ಅರ್ಥ ಆಗೋದಿಲ್ಲ. ಬರೀ ದವಾಖಾನೆ ಅನ್ನೋದು ಮಾತು ಬಿಡಿ. ಯಾವ ಭೀ ಆಯುರ್ವೇದಿಕ್ದಲ್ಲಿ ಭೀ ಒಂದು ಸ್ವಲ್ಪ ಕಣ್ಣಾಡಿಸಿ, ಒಂದು ಸ್ವಲ್ಪ ತಲೆ ಇಡ್ರಿ. ಯಾಕಂದರೆ ಆಯುರ್ವೇದಿಕ್ ಅನ್ನೋದು ಭಾಳ ಸೂಕ್ಷ್ಮ. ಆಯುರ್ವೇದಿಕ್ನಷ್ಟು ಯಾವುದೂ ಚೆಂದಿಲ್ಲ. ಯಾಕಂದರೆ ಆಯುರ್ವೇದಿಕ್ ಬರೀ ತಪ್ಪಲಿನಿಂತ ನಮ್ಮ ಸುತ್ತಮುತ್ತಲೇ ಇರ್ತವೆ ತಪ್ಪಲು, ನಮ್ಮ ಕುನಲ್ಲ. ಆದರೆ ಆಯುರ್ವೇದಿಕ್ ಪೂರ ತಪ್ಪಲಿನಿಂತ ಮಾಡ್ತದೆ, ಕೆಮಿಕಲ್ ಅನ್ನೋದೇ ಹಾಕಲ್ಲ. ದಯವಿಟ್ಟು ನೀವು ಈ ಫಾಲ್ತು ಗೋಲಿಗಳೆಲ್ಲ ಬಿಟ್ಟು ಆಯುರ್ವೇದಿಕ್ದಲ್ಲಿ ಬನ್ನಿ. ಹೆಂಗೆ ಹೇಳ್ರಿ, ಬಿಸಿ ಚಾ ಕೂಡನೇ ಠೀಕ್ ಅನ್ನಿಸ್ತದ ನಮಗೆ ಎಲ್ಲ. ಪಟ್ಟ